ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವತ್ತು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಸೊ ಆ್ಯಕ್ಚುಲಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಥಾಟ್ ಇದ್ದಿದೆ ಕನ್ನಡದಲ್ಲಿ ವಿಡಿಯೋಸ್ ಮಾಡಿ ಆರ್ಕಿಟೆಕ್ಚರ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅನ್ನೋದು. ಆದರೆ ಅದು ಇಂಗ್ಲೀಷಲ್ಲಿ ವಿಡಿಯೋಸ್ ಮಾಡ್ತಾ ಮಾಡ್ತಾ ಅದು ಹ್ಯಾಬಿಟ್ ಆಗೋಗಿತ್ತು. ಹಾಗಾಗಿ ಕನ್ನಡದಲ್ಲಿ ಮಾಡೋದಕ್ಕೆ ಆಗಿರಲಿಲ್ಲ. ಆದರೆ ನೆವರ್ ಟು ಲೇಟ್ ಅಂತಾರಲ್ಲ, ಸೊ ಈಗ ಸ್ಟಾರ್ಟ್ ಮಾಡೋಣ. ಇವತ್ತಿನಿಂದ ನಾನು ಕನ್ನಡ ವಿಡಿಯೋಸ್ ಸಹ ಮಾಡ್ತೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋಗೆ ಬರೋದಾದ್ರೆ, ಒಂದು ಸ್ಕ್ರೀನ್ ಫ್ರೀ ಪ್ಲೇ ಟೈಮ್ನ ಮಗುವಿಗೆ ಹೇಗೆ ಕೊಡ್ಬೋದು ಅನ್ನೋದು. ಒಂದೇ ಆಟ, ಅದು ಮಡ್ ಪ್ಲೇ ಅಂತ ಹೇಳ್ತಾರೆ. ಲೈಕ್ ನೀವು ಯೂಶಲಿ ಆಗಿನ ಕಾಲದಿಂದನೂ ಆಡ್ಕೊಂಡು ಬಂದೇ ಇರ್ತಾರೆ ಮಣ್ಣಿನಲ್ಲಿ. ಆದರೆ ಈಗ ಮಣ್ಣು ಸಿಗೋದೇ ತುಂಬ ಕಷ್ಟ ಆಗಿರೋದ್ರಿಂದ ನಾವು ಟಬ್ಸಲ್ಲಿ ತಗೊಂಬಂದು ಇಟ್ಟು ಮಣ್ಣಿನಲ್ಲಿ ಆಟ ಆಡ್ಸೋ ಥರ ಪ್ಲಾನ್ ಮಾಡ್ತೀವಿ. ಈ ವಿಡಿಯೋ ಥ್ರೋಬ್ಯಾಕ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದರೆ ಪೇಜಸ್ 1 or 2 months ಇರಬೇಕಾದ್ರೆ ನಾವು ಬಾತ್ ಟಬಲ್ಲಿ ಮಣ್ಣನ್ನು ತುಂಬಿಸಿಟ್ಟು ಹಂಗೆ ಆಟ ಆಡೋದಕ್ಕೆ ಬಿಡ್ತಿದ್ವಿ. ಅದೇ ಬಾತ್ ಟಬಲ್ಲಿ ಈಗ ಮರಳನ್ನು ತುಂಬಿಸಿಟ್ಟು ಲೈಕ್ ವೆನ್ ಈಸ್ 2 years 2 months ಓಲ್ಡ್ ನಾವು ಆಟ ಆಡೋದಕ್ಕೆ ಬಿಡ್ತಿದ್ದೀವಿ. ಬಟ್ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೀವೇ ಡಿಫ್ರೆನ್ಸ್ನ ನೋಡಿ ಎಂಜಾಯ್ ಮಾಡಿ. ಇದು ಬಂದು 1 year 2 months ಇದ್ದಾಗ ಮಾಡಿದಂತಹ ವಿಡಿಯೋ. ಲೈಕ್ ಮಣ್ಣಿನಲ್ಲಿ ಹಾಡೋದಂದರೆ ಮಕ್ಕಳಿಗೆ ತುಂಬ ಇಷ್ಟ, ಮತ್ತು ಅದು ಒಳ್ಳೆ ಹ್ಯಾಬಿಟ್ ಕೂಡ. ಒಂದು ಇಮ್ಯುನಿಟಿ ಇನ್ಕ್ರೀಸ್ ಮಾಡುತ್ತೆ, ಕ್ರಿಯೇಟಿವಿಟಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ TV, ಐಫೋನ್, ಐಪ್ಯಾಡ್ಸ್ ಈ ಥರದ್ರಿಂದ ಸ್ಕ್ರೀನ್ಗಳಿಂದ ದೂರ ಇರಿಸುತ್ತೆ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಅವ್ನ ಟಾಯ್ಸ್ ಅಂತಂದರೆ ತುಂಬ ಇಂಟ್ರೆಸ್ಟಿಂಗ್ ತೋರಿಸೋದಿಲ್ಲ. ಲೈಕ್ ಇಲ್ಲಿ ಎಂಜಾಯ್ ನೇಚರ್, ಮಣ್ಣು, ನೀರು, ಇದರಲ್ಲೇ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಆಡೋದು ಇದರಲ್ಲೇ. ನಾವೆಷ್ಟೇ ಟಾಯ್ಸ್ ತಂದಿಟ್ಟಿದ್ರು ಅದು ಸುಮ್ಮನೆ ಒಂದು ಸ್ವಲ್ಪ ದಿನ ಅಷ್ಟೇ, 1-2 ದಿನ ಅಷ್ಟೇ. ಅದಾದಮೇಲೆ ಇಟ್ ವಿಲ್ ಬಿ ಬ್ಯಾಕ್ ಟು ಮಣ್ಣು ಮತ್ತು ನೀರು. ಸೊ ನೋಡಿ, ಇದರಲ್ಲಿ ಕೂತು ಮಣ್ಣು ಹೊರಗಾಕಿ ಒಳಗಾಕಿ ಮತ್ತು ಸೆಲ್ಫ್ ಫುಟ್ ಮಸಾಜು ಮಾಡ್ಕೊತಿದ್ದಾನೆ ಅವನೇ.